ನಮಸ್ತೆ ಫ್ರೆಂಡ್ಸ್, ನಮ್ಮ ಮನೆ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ರಿಗೂ ಸ್ವಾಗತ. ನಾನಿವತ್ತು ಸೋಯಾಬೀನ್ ಇದರಿಂದ ಒಂದು ಮಸಾಲೆ ಮಾಡಲಿಕ್ಕಿದ್ದೇನೆ, ಅಂದರೆ ಸುಕ್ಕ ಮಾಡ್ತೀನಿ. ಇದು ಹೇಗೆ ಮಾಡ್ತೀನಿ ಅಂತ ತೋರಿಸ್ತಾ ಹೋಗ್ತೀನಿ. ಮೊದಲಿಗೆ ನಾನು ನೋಡಿ ಇಷ್ಟು ಸೋಯಾಬೀನನ್ನು ನೆನೆಸಿ ಒಂದು ಅರ್ಧ ಗಂಟೆಯಿಂದ ಇಟ್ಟಿದ್ದೇನೆ. ಇದನ್ನು ಸ್ವಲ್ಪ ಒಂದು ಸಲ ವಾಶ್ ಮಾಡ್ಕೊಳ್ತೇನೆ. ಆಮೇಲೆ ಒಂದು ಪಾತ್ರೆಯಲ್ಲಿ ಬೇಯಿಸ್ಕೊಳ್ಳುವ. ನೋಡಿ, ವಾಶ್ ಮಾಡಿ ತಂದಿದ್ದೇನೆ. ಈಗ ಸ್ಟವ್ ಹಚ್ಕೊಂಡು ಒಲೆ ಮೇಲೆ ಇಟ್ಕೊಳ್ತೇನೆ, ಹಾಗೂ ಸ್ವಲ್ಪ ನೀರನ್ನು ಸೇರಿಸ್ಕೊಳ್ತೇನೆ. ಸೋಯಾದಲ್ಲೇ ನೀರಿರ್ತದೆ, ಆದರೂ ಸ್ವಲ್ಪ ಹಾಕಬೇಕು, ಬೇಯಬೇಕಲ್ಲ. ಮುಳುಗುವಷ್ಟು ನೀರು ಹಾಕ್ಕೊಂಡಿದ್ದೇನೆ. ಈಗ ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಳ್ತೇನೆ. ಉಪ್ಪು ಹಾಕ್ಕೊಳ್ತಿದ್ದೇನೆ ನೋಡಿ, ರುಚಿಗೆ ಬೇಕಾದಷ್ಟು. ಅಂದರೆ ಇದು ಸ್ವಲ್ಪ ಎಳೀತದೆ ಬೇಯುವಾಗ ಅಂತ ಈಗಲೇ ಉಪ್ಪು ಹಾಕ್ಕೊಳ್ಳೋದು. ಈಗಿದು ಬೇಯಲಿ. ಅಷ್ಟರಲ್ಲಿ ನಾನು ಮಸಾಲೆಯನ್ನು ರೆಡಿ ಮಾಡ್ಕೊಳ್ತೇನೆ. ಮೊದಲಿಗೆ ನಾನೊಂದು ಬಾಣಲೆಯನ್ನು ತಗೊಂಡಿದ್ದೇನೆ. ಸ್ಟವ್ ಹಚ್ಕೊಳ್ತೇನೆ. ನೋಡಿ, ಖಾರಕ್ಕೆ ಅನುಗುಣವಾಗಿ ನಾನು ಇಷ್ಟು ಮೆಣಸನ್ನು ತಗೊಂಡಿದ್ದೇನೆ. ಕುಂಟೆ ಮೆಣಸು ಒಂದು 8ರಿಂದ 10, ಹಾಗೆ ಒಂದು 6 ದಪ್ಪ ಮೆಣಸನ್ನು ತಗೊಂಡಿದ್ದೇನೆ, ಊರಿದ್ದು. ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೇನೆ. ಈಗ ಸಣ್ಣ ಉರಿಯಲ್ಲೇ ಇದನ್ನು ಸ್ವಲ್ಪ ಬಿಸಿ ಮಾಡ್ಕೊಳ್ಳುವ. ಇಷ್ಟಾದರೆ ಸಾಕೀಗ. ಒಳ್ಳೆ ಪರಿಮಳ ಬರ್ತಾಯಿದೆ ಎಣ್ಣೆದು. ಮೆಣಸು ಕಾದಿದೆ, ಅದನ್ನು ತಗೊಳ್ತೇನೆ. ಈಗ ಅದೇ ಬಾಣಲಿಗೆ ಒಂದು 3ರಿಂದ 4 ಸ್ಪೂನು ಕೊತ್ತಂಬರಿ ಬೀಜವನ್ನು ಹಾಕ್ಕೊಳ್ತಾ ಇದ್ದೇನೆ. ಧನಿಯಾ, ಇದನ್ನು ಚೆನ್ನಾಗಿ ಹುರ್ಕೊಳ್ಳುವ. ಈಗ ಸ್ವಲ್ಪ ಜೀರಿಗೆಯನ್ನು ಹಾಕ್ಕೊಳ್ತೇನೆ, ಒಂದು ಅರ್ಧ ಟೀ ಸ್ಪೂನಷ್ಟು. ಉರಿ ಸಣ್ಣದಿರಲಿ. ಹಾಗೆಯೇ 4 ಕಾಳು ಮೆಂತ್ಯೆಯನ್ನು ಹಾಕ್ಕೊಳ್ತಾ ಇದ್ದೇನೆ. ಈಗ ಚೆನ್ನಾಗಿ ರೋಸ್ಟ್ ಮಾಡುವ. ಒಳ್ಳೆ ಪರಿಮಳ ಬರುವಾಗ ಇಳಿಸಿದ್ರಾಯಿತು. ಚಟಪಟ ಆಗ್ತಿರ್ತದೆ ಜೀರಿಗೆ ಮೆಂತ್ಯ ಎಲ್ಲ. ಈಗ ಅದೇ ಬಾಣಲಿಗೆ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಳ್ತೇನೆ. ಎಣ್ಣೆ ಬಿಸಿಯಾಗಲಿ. ಇದಕ್ಕೆ 4 ಹೆಸರು ಬೆಳ್ಳುಳ್ಳಿ ಜಜ್ಜಿ ಹಾಕ್ಕೊಳ್ತಾ ಇದ್ದೇನೆ. ಸ್ವಲ್ಪ ಕರಿಬೇವಿನೆಲೆ ಹಾಕ್ಕೊಳ್ತೇನೆ. ಹಾಗೆ ಈರುಳ್ಳಿ ಹಾಕ್ಕೊಳ್ತಾ ಇದ್ದೇನೆ. ಒಂದು ದೊಡ್ಡ ಈರುಳ್ಳಿಯನ್ನು ಕಟ್ ಮಾಡ್ಕೊಂಡಿದ್ದೇನೆ. ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡುವ. ಸ್ವಲ್ಪ ಗರಂ ಮಸಾಲೆಯನ್ನು ಹಾಕ್ಕೊಳ್ತಾ ಇದ್ದೇನೆ. ನೋಡಿ, ಒಂದು ತುಂಡು ಚಕ್ಕೆ, 4 ಲವಂಗ, ಸ್ವಲ್ಪ ಗಸಗಸೆ ಹಾಗೂ ಬಡಿಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೇನೆ. ಎಲ್ಲ ಸೇರಿಸಿ ಹುರ್ಕೊಳ್ಳುವ. ನೋಡಿ, ಸ್ವಲ್ಪ ಶುಂಠಿಯನ್ನು ಇದರಲ್ಲೇ ಹಾಕ್ಕೊಂಡಿದ್ದೇನೆ ಹುರ್ಕೊಳ್ಳುವಾಗಲೇ. ನೋಡಿ, ಇದಿಷ್ಟು ಬೆಂದರೆ ಸಾಕು. ಈರುಳ್ಳಿ ಎಲ್ಲ ಕೆಂಪಾಗಿದೆ. ಈಗ ಇದನ್ನು ಇಳಿಸ್ಕೊಳ್ತೇನೆ. ಇದನ್ನು ಕೂಡ ಈ ಮೆಣಸಿನ ಜೊತೆಯಲ್ಲಿ ಹಾಕ್ಕೊಳ್ತೇನೆ. ಸೋಯಾ ಬೇಯ್ತಾ ಇದೆ. ಈಗ ನಾನು ಅದೇ ಪಾತ್ರೆಯಲ್ಲಿ ಒಂದು ತೆಂಗಿನಕಾಯಿಯ ಅರ್ಧ ಭಾಗವನ್ನು ತುರಿದಿಟ್ಕೊಂಡಿದ್ದೇನೆ ನೋಡಿ. ಇದನ್ನು ಚೆನ್ನಾಗಿ ಹುರ್ಕೊಳ್ತೇನೆ. ಹಾಗೆ ಇದನ್ನು ಹುರ್ಕೊಳ್ಳುವಾಗ ಒಂದು ಸ್ವಲ್ಪ ಅರಿಶಿಣದ ಪೌಡ್ರನ್ನು ಹಾಕ್ಕೊಳ್ತಿದ್ದೇನೆ. ಚೆನ್ನಾಗಿ ರೋಸ್ಟ್ ಆಗಬೇಕಿದು. ಸ್ವಲ್ಪ ಸಣ್ಣ ಉರಿಯಲ್ಲಿ ಇಟ್ಕೊಂಡೆ ಹುರ್ಕೊಳ್ಳೋಣ, ಇಲ್ಲದ್ರೆ ಸೀದೋಗ್ತದೆ ಅದು. ನೋಡಿ, ಇವಾಗ ಸೋಯಾ ಬೆಂದಿದೆ. ಇದನ್ನು ನಾವು ಹಿಚಕಿ ನೋಡಿದಾಗ ನೋಡಿ ಚೆನ್ನಾಗಿ ಮೆತ್ತಗಾಗಿದೆ. ಇದನ್ನೀಗ ಸ್ಟವ್ ಆಫ್ ಮಾಡ್ಕೊಳ್ತೇನೆ. ಹಾಗೆ ಇದನ್ನು ಹುರ್ಕೊಳ್ತಾ ಇದ್ದೇನೆ. ಈಗ ನಾನು ಸೋಯಾದಲ್ಲಿರುವಂಥ ನೀರನ್ನು ಚೆಲ್ತೇನೆ. ಬರೀ ಸೋಯಾವನ್ನು ಮಾತ್ರ ಇಟ್ಕೊಳ್ತೇನೆ. ಒಂದು ಜಾಲರಿಗೆ ಹಾಕಿ ಅದನ್ನು ಬಗ್ಗಿಸ್ಕೊಳ್ತೇನೆ ನೀರನ್ನು. ನೋಡಿ, ಈ ಥರ ಒಂದು ಪಾತ್ರೆಗೆ ಹಾಕಿ ನೀರನ್ನೆಲ್ಲ ಸೋಸ್ಕೊಂಡಿದ್ದೇನೆ. ಇಲ್ಲಿ ತೆಂಗಿನಕಾಯಿ ಹುರಿತಾ ಇದ್ದೇನೆ. ಇನ್ನೂ ಚೆನ್ನಾಗಿ ಹುರಿಬೇಕು, ಒಳ್ಳೆ ಪರಿಮಳ ಬರಬೇಕು ಅದರಿಂದ.
ಕೊಬ್ಬರಿ ಪರಿಮಳ. ಇವಾಗ ನೋಡಿ ಚೆನ್ನಾಗಿ ಡ್ರೈ ಆಗಿದೆ. ನಾವು ಹಸಿಕಾಯಿಯನ್ನು ಹಾಕಿ ಹುರಿದು ಅದು ಕೊಬ್ಬರಿ ಕಾಯಿಯನ್ನು ಹಾಕಿದಷ್ಟು ಗಟ್ಟಿ ಬರಬೇಕು, ಅಷ್ಟು ಚೆನ್ನಾಗಿ ಹುರ್ಕೊಂಡಾಗ ಸಾಕು. ಈಗ ನಾನು ಇದನ್ನು ಸ್ಟವ್ ಆಫ್ ಮಾಡ್ಕೊಳ್ತೇನೆ. ಈಗ ನೋಡಿ ಮಸಾಲೆ ಎಲ್ಲ ಈಗ ಹುರಿದಿಟ್ಟಿದ್ದು ತಣ್ಣಗಾಗಿದೆ. ಈಗ ನಾನು ಇದನ್ನು ಒಂದು ಮಿಕ್ಸರ್ ಜಾರಿಗೆ ಹಾಕ್ಕೊಳ್ತೇನೆ. ಹಾಕ್ಕೊಂಡು ರುಬ್ಬಿಕೊಂಡು ಬರ್ತೇನೆ. ಫ್ರೆಂಡ್ಸ್, ನಾನಿವಾಗ ಮಸಾಲೆಯನ್ನು ರುಬ್ಕೊಂಡು ಬಂದಿದ್ದೇನೆ. ನೋಡಿ ಗಟ್ಟಿಯಾಗಿ ರುಬ್ಬಿದ್ದೇನೆ. ಹಾಗೆಯೇ ಒಂದು ಒಲೆ ಮೇಲೆ ಅಗಲವಾದ ಮತ್ತು ಗಟ್ಟಿ ತಳದ ಪಾತ್ರೆಯನ್ನು ಇಟ್ಕೊಂಡು ಅದಕ್ಕೆ ಒಂದು 4 ಸ್ಪೂನಷ್ಟು ಕೊಬ್ಬರಿ ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೇನೆ. ಇವಾಗ ಎಣ್ಣೆ ಬಿಸಿ ಆಗ್ತಾ ಇದೆ. ನಾನು ಇದಕ್ಕೆ 1 ಚಮಚದಷ್ಟು ಸಾಸಿವೆಯನ್ನು ಹಾಕ್ಕೊಳ್ತಾ ಇದ್ದೇನೆ. ಒಂದು 5 ಎಸಳು ಬೆಳ್ಳುಳ್ಳಿಯನ್ನು ಜಜ್ಜಿ ಹಾಕ್ಕೊಳ್ತಾ ಇದ್ದೇನೆ. ಹಾಗೆ ಒಂದು ಕರಿಬೇವಿನ ಎಲೆಯನ್ನು ಹಾಕ್ಕೊಳ್ತಾ ಇದ್ದೇನೆ. ಹಾಗೆಯೇ ಒಂದು 2 ಕಾಯಿ ಮೆಣಸನ್ನು ತುಂಡು ಮಾಡಿ ಹಾಕ್ಕೊಳ್ತಾ ಇದ್ದೇನೆ. ಒಂದು ಈರುಳ್ಳಿಯನ್ನು ಒಗ್ಗರಣೆಗೆ ಹಾಕ್ಕೊಳ್ತಾ ಇದ್ದೇನೆ. ಈಗ ಕ್ಲೀನಾಗಿ ಇದನ್ನು ಮಿಕ್ಸ್ ಮಾಡೋಣ. ಒಂದು ಸಣ್ಣ ಟೊಮೆಟೊವನ್ನು ನೋಡಿ ಈ ಥರ ಕಟ್ ಮಾಡಿ ಇದರಲ್ಲಿ ಸೇರಿಸ್ಕೊಂಡಿದ್ದೇನೆ. ಹಾಗೆಯೇ 1 ಸ್ಪೂನಷ್ಟು ಪೆಪ್ಪರ್ ಪೌಡ್ರನ್ನು ಹಾಕ್ಕೊಳ್ತಾ ಇದ್ದೇನೆ. ನಮ್ಮಲ್ಲಿ ಸ್ವಲ್ಪ ಎಲ್ಲರೂ ಖಾರ ಜಾಸ್ತಿ ತಿನ್ನೋದ್ರಿಂದ ಖಾರ ಜಾಸ್ತಿ ಅಂತ ನನಗೆ ಅನಿಸಲ್ಲ. ನಿಮಗೆ ಎಷ್ಟು ಖಾರ ಬೇಕೋ ಅದನ್ನು ಅನುಗುಣವಾಗಿ ಖಾರವನ್ನು ಸೇರಿಸ್ಕೊಳ್ಬೋದು. ಚೆನ್ನಾಗಿ ಮಿಕ್ಸ್ ಮಾಡುವ. ನಾನೀಗ ಇದಕ್ಕೆ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡಿದ್ದೇನೆ. ಸಾಮಾನ್ಯವಾಗಿ ಚಿಕನ್ ಸುಕ್ಕ ಮಾಡುವಾಗ ಸಹ ಇದೇ ಮೆಥಡನ್ನು ನಾವು ಬಳಸ್ಕೊಂಡ್ರೆ ಆಯಿತು. ಈ ವೆಜ್ ತಿನ್ನೋರಿಗೆ ಈ ಸೋಯಾ ಸುಕ್ಕ ತುಂಬ ಚೆನ್ನಾಗಿರ್ತದೆ. ಇದರ ಒಳ್ಳೆಯ ಪ್ರೋಟೀನ್ ಅಂಶಗಳು ಇರ್ತದೆ. ಈಗ ನಾನು ಒಗ್ಗರಣೆಗೆ ಈ ಮಸಾಲೆಯನ್ನು ಸೇರಿಸ್ಕೊಳ್ತೇನೆ. ತುಂಬ ನೀರು ಮಾಡಿ ಕಡಿಯೋದು ಬೇಡ. ನಾವು ಸುಕ್ಕ ಮಾಡೋ ಕಾರಣ ಆದಷ್ಟು ಗಟ್ಟಿಯಾಗಿ ರುಬ್ಬಿಕೊಳ್ಬೇಕು. ಈ ಮಸಾಲೆಯಲ್ಲಿ ಸ್ವಲ್ಪ ಸಣ್ಣ ಉರಿ ಇಟ್ಕೊಂಡು ಇದನ್ನು ಬೇಯಿಸ್ಕೊಳ್ಳು. ಅದರ ವಾಸನೆ ಏನಾದಿದ್ದರೆ ಅಂದರೆ ಹಸಿ ಪರಿಮಳ ಇದ್ದರೆ ಹೋಗಲಿ ಅಂತ ಚೆನ್ನಾಗಿ ಮಿಕ್ಸ್ ಮಾಡುವ. ನೋಡಿ ಸ್ವಲ್ಪ ನೀರು ಹಾಕ್ಕೊಂಡಿದ್ದೇನೆ, ಜಾರ್ ತೊಳೆದ ನೀರು. ಈ ಮಸಾಲೆ ರುಬ್ಬುವಾಗ ನಾನು ಸ್ವಲ್ಪ ಹುಳಿಯನ್ನು ಹಾಕ್ಕೊಂಡಿದ್ದೇನೆ, ಹುಳಿಯ ಪೌಡ್ರನ್ನು. ಹಾಗೆ ಒಂದು ಟೊಮೆಟೊ ಕೂಡ ಹಾಕ್ಕೊಂಡಿದ್ದೇನಲ್ಲ, ತುಂಬ ಹುಳಿ ಹಾಕ್ಕೊಳ್ಳೋದು ಬೇಡ. ಮಸಾಲೆ ಚೆನ್ನಾಗಿ ಬೇಯಲಿ. ಈ ಸೋಯಾದಲ್ಲಿ ಉಂಟಲ್ಲ ನೀರು ಜಾಸ್ತಿ, ನೋಡಿ ನೀರು ಎಳ್ಕೊಳ್ತದೆ, ಅದು ಹೀರಿಕೊಳ್ತದೆ. ನೋಡಿ, ನಿಮಗೆ ನೀರು ಜಾಸ್ತಿ ಬೇಡ ಅಂದರೆ ಇದನ್ನು ಸ್ವಲ್ಪ ಹಿಂಡಿಕೊಳ್ಬೋದು. ನಾನು ಹಿಂಡಿಕೊಳ್ತಾ ಇಲ್ಲ, ಇದು ಊಟದ ಜೊತೆ ತಿನ್ನಲಿಕ್ಕೆ ಅಂತ ಮಾಡಿರೋದ್ರಿಂದ ಸ್ವಲ್ಪ ನೀರಿರಲಿ ಅಂತ. ಮಸಾಲೆ ನೋಡಿ ಚೆನ್ನಾಗಿ ಬೇಯ್ತಾ ಇದೆ. ನೋಡಿ ಇವಾಗ ಚೆನ್ನಾಗಿ ಬೆಂದಿದೆ. ನಾನು ಸೋಯಾವನ್ನು ಇದಕ್ಕೆ ಸೇರಿಸ್ಕೊಳ್ತೇನೆ. ಚೆನ್ನಾಗಿ ಮಡ್ಚ್ಕೊಳ್ಳುವ. ಉಪ್ಪೆಲ್ಲ ನೋಡಿಕೊಂಡು ಹಾಕ್ಕೊಳ್ಳಿ. ಆಗಲೇ ನಾವು ಸೋಯಾ ಬೇಯಿಸುವಾಗ ಉಪ್ಪು ಸೇರಿಸ್ಕೊಂಡಿದ್ದೇವೆ, ಹಾಗಾಗಿ ಈಗ ಜಾಸ್ತಿ ಉಪ್ಪು ಹಾಕ್ಕೊಳ್ಳೋದೇನು ಬೇಡ. ರುಚಿ ನೋಡಿಕೊಂಡು ಹಾಕ್ಕೊಂಡ್ರೆ ಆಯಿತು. ಸ್ವಲ್ಪ ಹೊತ್ತು ಹಾಗೆ ಬಿಟ್ಟಿರುವ. ಈ ಮಸಾಲೆ ನೋಡುವಾಗಲೇ ಅನಿಸ್ತದೆ ಚಿಕನಿಗಿಂತಲೂ ಇದು ತುಂಬ ಚೆನ್ನಾಗಿ ಬಂದಿದೆ ಅಂತ ನಂಗೆ ಅನಿಸ್ತಾ ಉಂಟು. ಒಳ್ಳೆ ಕಲರು ನೋಡಿ, ಒಳ್ಳೆ ಖಾರ ಖಡಕ್ಕಾಗಿ ಬಂದಿದೆ. ನಾನು ಇದಕ್ಕೀಗ ಹುರಿದಿಟ್ಕೊಂಡಂಥ ತೆಂಗಿನ ತುರಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಹೀಗೇ ಇಟ್ಕೊಂಡು ತಿನ್ಬೋದು. ಇದು ಸುಕ್ಕಕ್ಕೋಸ್ಕರ ಇದನ್ನು ಹಾಕ್ಕೊಳ್ತಾ ಇದ್ದೇನೆ. ಇದನ್ನು ಹಾಕಿ ಕ್ಲೀನಾಗಿ ಮಗ್ಚಬೇಕು. ಇದನ್ನು ನೋಡಿ, ಸುಕ್ಕ ಪರ್ಫೆಕ್ಟಾಗಿ ಬಂದಿದೆ. ಈಗ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿ ಇಟ್ಕೊಂಡಿದ್ದೆ, ಇದನ್ನು ಇದರ ಮೇಲೆ ಹಾಕ್ಕೊಳ್ತೇನೆ.
ಸಣ್ಣ ಮಿಕ್ಸಿಂಗ್ ಮಾಡೋಣ, ತುಂಬ ಇದು ಮಾಡೋದು ಬೇಡ. ಹಾಗೆಯೇ ಸ್ಟವನ್ನು ಆಫ್ ಮಾಡ್ಕೊಳ್ತೀನಿ. ಫ್ರೆಂಡ್ಸ್ ನೋಡಿ, ಸುಕ್ಕ ರೆಡಿ ಆಯಿತು. ನಾನಿವಾಗ ಸರ್ವಿಂಗ್ ಪ್ಲೇಟಿಗೆ ಹಾಕ್ಕೊಂಡಿದ್ದೀನಿ. ನೋಡಿ, ಸೋಯಾಬೀನ್ ಸುಕ್ಕ ಇವತ್ತು ಮಾಡಿರುವ ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಥ್ಯಾಂಕ್ ಯು ವಾಚಿಂಗ್ ಫಾರ್ ಮೈ ವಿಡಿಯೋಸ್. ಥ್ಯಾಂಕ್ ಯು. ನಿಮ್ಮ ಕಮೆಂಟಿಗಾಗಿ ನಾನು ಕಾಯ್ತಾ ಇರ್ತೀನಿ. ಥ್ಯಾಂಕ್ ಯು.